ಶುಭಾಶಯ ಮೇಡಮ್. ಇಂದಿನ ತರಗತಿಯಲ್ಲಿ ನಾವು ಮತ ಪ್ರವಾಸಗಳು ಮತ್ತು ಸಮಾಜ ಸುಧಾರಣೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಘಟಕದ ಮೂಲಕ ಬಸವಣ್ಣವರ ಬಾಲ್ಯ ಜೀವನದ ಬಗ್ಗೆ ಮತ್ತು ಅವರ ತತ್ವಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ ಮೇಡಮ್. ಘಟಕ ಉಪಘಟಕ ಬಸವಣ್ಣ. ಬಾಲ್ಯ ಜೀವನ ಮತ್ತು ತತ್ವ. ಪ್ರಿಯ ವಿದ್ಯಾರ್ಥಿಗಳೇ, ಬಸವಣ್ಣ ಅವರು ಮೇ 3, 1934ರಲ್ಲಿ ಇವರು ಈಗಿನ ಬಿಜಾಪುರ ಜಿಲ್ಲೆಯಲ್ಲಿರುವ ಬಸವಣ್ಣ ಮತ್ತು ಬಾಗಲವಾಡಿ ಗ್ರಾಮದಲ್ಲಿ ಹಾಗೂ ಅವರ ತಾಯಿಯಾದ ಮಾದಲಾಂಬಿಕೆ ತವರು ಮನೆಯಾದ ಹಿಗೇಶ್ವರ ಗ್ರಾಮದಲ್ಲಿ ಜನಿಸುತ್ತಾರೆ. ಮತ್ತೆ ಇವರ ತಂದೆ ಬಸವಣ್ಣವರ ತಂದೆ ಹೆಸರು ಮಾದರಸ, ತಾಯಿ ಮಾದಲಾಂಬಿಕೆ. ಬಸವಣ್ಣ ಅವರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅವರು ವೈದ್ಯಕೀಯ ಸಂಸ್ಕೃತಿ ಮತ್ತು ಕರ್ಮ ಆಚರಣೆಗಳನ್ನು ವಿರೋಧಿಯಾಗಿದ್ದರು ಮತ್ತು ಇವರು ಅನಿಷ್ಟ ಪದ್ಧತಿಗಳು ಮತ್ತು ವಿರುದ್ಧ ವ್ಯಕ್ತಪಡಿಸುತ್ತಿದ್ದರು. ಇವರು ಚಿಕ್ಕ ವಯಸ್ಸಿನಲ್ಲಿ ಅಕ್ಕ ನಾಗಮ್ಮ ಮತ್ತು ಅವರ ಸ್ನೇಹಿತ ಶಿವಸ್ವಾಮಿಯ ಜೊತೆ ಬಾಲ್ಯವನ್ನು ಕಳೆಯುತ್ತಾರೆ ಮತ್ತು ಇವರು 8ನೇ ವಯಸ್ಸಿದ್ದು ಇದ್ದಾಗ ಮನೆಯವರಿಂದ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಇವರಿಗೆ ಜನರ ಆಗಲು ಪ್ರಯತ್ನ ಮಾಡುತ್ತಾರೆ. ಬಸವಣ್ಣ ಇದಕ್ಕೆ ಒಪ್ಪುತ್ತಾರೆ, ಏಕೆಂದರೆ ಅವರಿಗಿಂತ ಹಿರಿಯರಾದ ಅಕ್ಕ ನಾಗಮ್ಮ ಅವರು ಮೊದಲು ಆಕೆ ದೊಡ್ಡವರು, ಅವರಿಗೆ ಮೊದಲು ಜನಿವಾರ ಹಾಕಿ ಎಂದು ಹೇಳಿದಾಗ ಬಸವಣ್ಣ ಅವರು ಈ ರೀತಿ ಹೇಳಿದಾಗ ಮನೆಯವರು ಯಾರು ಒಪ್ಪುತ್ತದೆ, ಏಕೆಂದರೆ ಇದು ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದು ಅಕ್ಕ ನಾಗಮ್ಮನಿಗೆ ಬರುವುದಿಲ್ಲ ಎಂದು ತಿಳಿಸುತ್ತಾರೆ. ನಾಗಮ್ಮನಿಗೆ ಆಗಲು ಬರುವುದಿಲ್ಲ ಇದನ್ನು ಖಂಡಿಸುತ್ತಾರೆ, ಏಕೆಂದರೆ ಪುರುಷ ಮತ್ತು ಮಹಿಳೆಯರು ಸಮಾನತೆಯಿಂದ ಇರಬೇಕು. ಪುರುಷ ಮತ್ತು
ಮಾದರಸ. ಅವರ ಬಸವಣ್ಣವರ ಅಕ್ಕನ ಹೆಸರೇನು ರಾಧಿಕ? ನಾಗಲಾಂಬಿಕೆ. ಸರಿ. ಅವರ ಸ್ನೇಹಿತ ಯಾರು? ಶಿವಸ್ವಾಮಿ. ಶಿವಸ್ವಾಮಿ. ಓಕೆ. ಬಸವಣ್ಣ ಯಾವ ಮಂಟಪವನ್ನು ಕಟ್ಟಿದರು? ಅನುಭವ ಮಂಟಪ. ಸರಿ. ಬಸವಣ್ಣ ಅವರ ತತ್ವಗಳನ್ನು ತಿಳಿಸಿ. ಒಂದು ಯಾರಾದ್ರೂ ತತ್ವ ಹೇಳಿ. ಸರಿ. ಬಸವಣ್ಣ ಎಷ್ಟನೇ ವಯಸ್ಸಿಗೆ ಜನಿವಾರ ಹಾಕಬೇಕು ಅಂತ ಮನೆಯವರು ಹೇಳಿದರು? 8ನೇ ವಯಸ್ಸಿಗೆ ಹೇಳಿರ್ತಾರೆ. ಯಾರಿಗೆ ಜನಿವಾರ ಹಾಕಬೇಕು ಅಂತ ಬಸವಣ್ಣ ಅವರು ಹೇಳ್ತಾರೆ? ಇನ್ನೊಂದು